ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನನಗೆ ಅದು ನಾನು ಹೇಳಿದ್ನಲ್ಲ ಹುಷಾರಿಲ್ಲ ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಹಾಗಾಗಿ ಒಂದು ವಾರ ಆಯಿತು ಫ್ರೆಂಡ್ಸ್, ಎಲ್ಲೂ ನಾನು ವ್ಯಾಪಾರಕ್ಕೆ ಹೋಗ್ತಾ ಇಲ್ಲ, ಮನೇಲೇ ಇದ್ದೀನಿ. ಹಾಗಾಗಿ ಇವಾಗ ಟೈಮ್ ಬಂದು 8:30 ಆಗಿದೆ. ಇವಾಗಿಂದ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ತಿಂಡಿ ಮಾಡಿಟ್ಟಿದ್ದೀನಿ, ಪುಳಿಯೋಗರೆ ಮಾಡಿಟ್ಟಿದ್ದೀನಿ ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಮನೇಲಿ ತುಂಬ ಕೆಲಸ ಇದೆ ಫ್ರೆಂಡ್ಸ್. ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಅದಕ್ಕೋಸ್ಕರ ಇವತ್ತಿಂದನಾದರೂ ವೀಡಿಯೋ ಮಾಡೋಣ. ನಾವೇನಂದರೆ ಡೈಲಿ ವೀಡಿಯೋ ಹಾಕ್ತಾಯಿದ್ರೆ ಒಂಥರ ಚೆನ್ನಾಗಿರುತ್ತೆ. ಈ ಮಧ್ಯದಲ್ಲಿ ಬಿಟ್ಟು ವೀಡಿಯೋ ಹಾಕೋಕ್ಕೋದ್ರೆ ಅದು ನಮಗೂ ಸ್ವಲ್ಪ ಪ್ರಾಬ್ಲಮ್ಮೇ. ಹಾಗಾಗಿ ಎಷ್ಟು ಲಾಂಗ್ ವೀಡಿಯೋ ಮಾಡಬೇಕು ಅಂದ್ಕೊಂಡ್ರೂ ಆಗೋದೇ ಇಲ್ಲ. ಈಗ ಹೇಳ್ಬೇಕಾದ್ರೆ ನಾನು ಎರಡು ದಿನ ಮಧ್ಯದಲ್ಲಿ ವೀಡಿಯೋನೇ ಹಾಕಿಲ್ಲ. ಅಂದರೆ ವೀಡಿಯೋ ಹಾಕ್ತಾ ಇರಬೇಕು, ವ್ಯೂಸ್ ಬರಲಿ ಬರ್ದಲೇ ಇರಲಿ, ನಮ್ಮ ಇದು ಪ್ರಯತ್ನ ಬಿಡಬಾರ್ದು. ಅದೇನೋ ಹೇಳ್ತಾರಲ್ಲ, ಸೋಲ್ಲಿ ಗೆಲ್ಲಿ ಅಂದರೆ ಪ್ರಯತ್ನ ಬಿಡಬಾರ್ದಲ್ವ. ಹಾಗಾಗಿ ಇವತ್ತಿಂದನಾದರೂ ನಾನು ಕರೆಕ್ಟಾಗಿ ವೀಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇರೋದು. ಅದು ನಾನು ಹೇಳಿದ್ನಲ್ಲ, ಟೈಮ್ ಬಂದು 8:30 ಆಗೈತೆ. ಇವಾಗ ಬಟ್ಟೆ ಎಲ್ಲ ನೆನೆ ಹಾಕಿಬಿಟ್ಟು ಹೋಗಿ ನನ್ನ ಮಗಳಿಗೆ ತಿಂಡಿ ತಿನ್ನಿಸಿ ತಲೆ ಎಲ್ಲ ಬಾಚಬೇಕು. ತಲೆ ಬಾಚಿ ಅವಳು ಸ್ಕೂಲಿಗೆ ಕಳಿಸಿ ಬಂದು ಬಟ್ಟೆ ವಾಶ್ ಮಾಡಬೇಕು. ಮತ್ತು ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಹೋದರೆ ಮಧ್ಯದಲ್ಲಿ ಎಲ್ಲೂ ಎಂಡ್ ಮಾಡಲ್ಲ. ಅಂದರೆ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಸಂಜೆವರೆಗೂ. ಹೇಗಿರುತ್ತೆ ನಮ್ಮ ದಿನ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಬಟ್ಟೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಎತ್ತಾಕ್ದೆ. ಅಂದರೆ ತುಂಬ ಒಂದು ವಾರದಿಂದನೂ ಕೂಡ ತೊಳೆದಿರಲಿಲ್ಲ. ಹಾಗಾಗಿ ತೊಳೆಯೋಣ ಅಂತ ಅಂದ್ಕೊಂಡು ಎಲ್ಲ ಎತ್ತಾಕ್ತಾಯಿದ್ದೆ. ಆಮೇಲೆ ಅಷ್ಟರಲ್ಲಿ ಫೋನ್ ಬಂತು ಸ್ಕೂಲಿಂದ, ಮಕ್ಕಳಿಗೆ ಅಕೌಂಟ್ ಮಾಡಿಸಿಲ್ವಲ್ಲ ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು. ನಾನಿನ್ನು ಆ ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಸೀದಾ ಆಟೋ ಹೊತ್ಕೊಂಡು ಹೊರಟು ನಾನು ನನ್ನ ಮಗಳು ಬ್ಯಾಂಕ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಹೋಗ್ಬಿಟ್ಟು ಅದನ್ನು ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೋ. ಮುಂಚೆ ಎಲ್ಲ ಫಸ್ಟೆಲ್ಲ ನಾವೆಲ್ಲ ಸ್ಕೂಲ್ ಹೋಗಿದ್ರೆ ಬ್ಯಾಂಕ್ ಅಕೌಂಟೆಲ್ಲ ಒಂದೊಂದು ದಿನಕ್ಕೆ ಕೊಡೋರು. ಈಗೇನೋ 1 ತಿಂಗಳಂತೆ. ಆಮೇಲೆ ಅದು ನನಗೆ ಫಾರಮ್ ಫಿಲಪ್ ಮಾಡೋಕ್ಕೆ ಬರೋದಿಲ್ಲ. ಹೇಳಬೇಕಾದ್ರೆ ಫಾರಮ್ನ ಫಿಲಪ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ಒಂದು ತಾತ ಕೂತ್ಕೋತಾರೆ. ಆ ತಾತನಿಗೆ ಒಂದು 50 ರೂಪಾಯಿ ಕೊಟ್ಟರೆ ಎಲ್ಲ ಕ್ಲೀನಾಗಿ ಫಿಲಪ್ ಮಾಡಿಕೊಡ್ತಾರೆ. ಇನ್ನೊಬ್ಬರು ಪಕ್ಕದಲ್ಲಿದ್ದರು, ಅವ್ರಿಗೆ ಕೇಳಿದೆ, ಅವ್ರು 100 ರೂಪಾಯಿ ಕೇಳಿದ್ರು. ಆಮೇಲೆ ಈ ತಾತ 50 ರೂಪಾಯಿ ಕೇಳಿತು. ಸರಿ ಅಂತ ಹೇಳ್ಬಿಟ್ಟು ಈ ತಾತನ ಹತ್ರನೇ ಫಿಲಪ್ ಮಾಡಿಸಿ ಅದನ್ನೆಲ್ಲ ಬ್ಯಾಂಕಿಗೆ ಕೊಟ್ಟು, ಮತ್ತು ಅಲ್ಲಿಂದ ಬಂದು ಸ್ವಲ್ಪ ಮನೆಗೆ ಮ್ಯಾಟ್ಗಳು ಬೇಕಿತ್ತು. ಮ್ಯಾಟು ಮತ್ತು ನನ್ನ ಮಗಳಿಗೊಂದು ವಾಟರ್ ಕ್ಯಾನ್ ಬೇಕಿತ್ತು. ಹಾಗಾಗಿ ಅವನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು. ಇದರೊಳಗಡೆ ಅಂದರೆ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ. ಸರಿ, ಆನ್ಲೈನಲ್ಲಿ ಅಂದರೆ ಇದಕ್ಕಿಂತಲೂ ಜಾಸ್ತಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಇವೆರಡಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಅಷ್ಟೇ. ಇಲ್ಲಿ ತುಂಬ ಐಟಮ್ಗಳಿದ್ದವು, ಮನೆಗೆ ಬೇಕಾದಂಥ ವಸ್ತುಗಳು. ಅಂದರೆ ನಮ್ಮ ಹತ್ರ ಎಷ್ಟಿದೆ ಅಷ್ಟು ಮಾತ್ರ ತೊಗೋಬೇಕಲ್ವ ಅಂತ ಹೇಳ್ಬಿಟ್ಟು ನಾನು ಬರೀ ಮ್ಯಾಟು ಮತ್ತು ಒಂದು ವಾಟರ್ ಕ್ಯಾನ್ ತಂದು, ಮತ್ತು ಅಲ್ಲಿಂದ ನಾನು ನನ್ನ ಮಗಳು ಬಂದು ಹೊರಗಡೆ ಬಂದುಬಿಟ್ಟು ಒಂದು ವೇಲ್ ಬೇಕಿತ್ತು. ಅಂದರೆ ನಮ್ಮ ಮಗಳಿಗೆ ನಾವು ಓದೋಕ್ಕೆ ಕಳಿಸ್ತೀವಿ, ಹಾಗಾಗಿ ಅವಳಿಗೆ ಒಂದು ಸ್ಕಾರ್ಫ್ ಬೇಕಿತ್ತು. ಅದಕ್ಕೋಸ್ಕರ ಒಂದಿತ್ತು, ಇನ್ನೊಂದು ಯಾವಾಗಲೂ ಅದೇ ಹಾಕ್ಕೊಂಡು ಹೋಗೋಳು. ಇನ್ನೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲೊಂದು 250 ರೂಪೀಸ್ ಕೊಟ್ಟು ಒಂದು ಸ್ಕಾರ್ಫ್ ತಂದೆ. ಮತ್ತು ಅಲ್ಲಿಂದ ಸ್ವಲ್ಪ ಡ್ರ್ಯಾಗನ್ ಫ್ರೂಟು, 1-2 ಮಾವಿನ ಹಣ್ಣು ತಂದೆ. ಆ ಮಾವಿನ ಹಣ್ಣು ಸುಮ್ಮನೆ ವೇಸ್ಟು, ಅದು ನೋಡೋಕೆ ಮಾತ್ರ ಚೆನ್ನಾಗಿದೆ, ಒಳಗಡೆ ಒಂಚೂರು ಚೆನ್ನಾಗಿರಲಿಲ್ಲ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ, ನಾ ಬರೋ ಅಷ್ಟರಲ್ಲಿ ಪಾನಿಪುರಿ ತಂದಿದ್ರು. ಅಂದರೆ ಮಸಾಲೆ ಪೂರಿ ಎಲ್ಲ ತಗೊಬಂದು ಎಲ್ಲ ಕಲಿಸ್ಬಿಟ್ಟು ಇಟ್ಟಿದ್ರು. ಇನ್ನು ಬಂದುಬಿಟ್ಟು ನಾವು ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಯೋಚನೆ ಮಾಡ್ಕೊಂಡು ಕೂತಿದ್ದು. ಆಮೇಲೆ ನಮ್ಮಮ್ಮ ಏನು ತಂದಿದ್ಯಾ ತೋರಿಸು ಅಂತ ಹೇಳ್ತಾ ಆವಾಗ ತೋರಿಸ್ದೆ, ಈ ಥರ ಮ್ಯಾಟ್ಗಳು ಮತ್ತು ತಂದಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು. ಮತ್ತು ಸೊಪ್ಪು ಸಹ ತಂದಿತ್ತು ನಮ್ಮಮ್ಮ. ಸೊಪ್ಪೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸೊಪ್ಪು ಕ್ಲೀನ್ ಮಾಡೋಕ್ಕೆ ಕೂತಿದ್ದು. ಅಂದರೆ ಮೆಂತ್ಯ ಸೊಪ್ಪು ನೋಡಿ, ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗೋದ್ರೆ ಈ ಥರ ಸೊಪ್ಪೆಲ್ಲ ಒಂಚೂರು ಇದಾಗಿಬಿಡುತ್ತೆ. ಮತ್ತು ಅಲ್ಲಿಂದ ಬಂದುಬಿಟ್ಟು ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಎದ್ದು ಬಂದು ಟೀಗೆ ಇಟ್ಟಿದ್ದೆ. ಯಾಕಂದರೆ ಒಂಥರ ಚಳಿ ಆಯ್ತಾಯಿತ್ತು. ಹಾಗಾಗಿ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡೋಕ್ಕೆ ಕೂತ್ಕೊಂಡೆ. ಹೇಳ್ಬೇಕಂದ್ರೆ ಈ ಟೀ ಕಾಫಿ ಕುಡಿಯೋದ್ರಿಂದ ಒಂದು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು, ಇನ್ನೊಂದು ಸ್ವಲ್ಪ ಆರೋಗ್ಯ ಕೆಟ್ಟದ್ದು ಅಂತ ಹೇಳ್ತಾರೆ. ಮತ್ತು ತರಕಾರಿ ಮಾರೋರು ಬಂದಿದ್ದರು. ಅವರೆಕಾಯಿ ಮತ್ತು ಟೊಮೊಟೊ 4 ಗಿಡ ತಂಡೆ. ಅವರೆಕಾಯಿ ನೋಡೋಕೆ ಚೆನ್ನಾಗವೆ, ಒಟ್ನಲ್ಲಿ 50 ರೂಪಾಯಿ kg. ಆಮೇಲೆ ಸರಿ ಅಂತ ತಿಂಡಿಗೆ ಇದು ಮೆಂತ್ಯ ಪಲಾವ್ನ ಮಾಡಿದೆ. ಮೆಂತ್ಯ ಸೊಪ್ಪು ತಂದಿದ್ದಲ್ಲ, ಹಾಗಾಗಿ ಮೆಂತ್ಯ ಪಲಾವ್ ಮಾಡಿದೆ. ತಿಂಡಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಮೆತ್ತಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಇನ್ನು ಇವು ತಂದಿದ್ದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ನಾನು. ಅಂದರೆ ಇದು ಅವರೆಕಾಯಿ, ಇದೇನು ಆಲೂಗೆಡ್ಡೆ, ಟೊಮೊಟೊ ಇವೆಲ್ಲ ಎತ್ತಿಟ್ಬಿಟ್ಟು ಅವರೆಕಾಯಿ ಮಾತ್ರ ಇಲ್ಲೇ ಇಟ್ಕೊಂಡೆ. ಯಾಕಂದರೆ ಅವರೆಕಾಯಿ ಸುಲಿಯೋಣ ಅಂತ ಹೇಳ್ಬಿಟ್ಟು ಸುಲಿದ್ಬಿಟ್ಟು ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು 1 kg ತಂದಿದ್ದು. 1 kgನ ಸುಲಿದ್ಬಿಟ್ಟು ನಾನು ಫ್ರಿಜ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಸುಲ್ಕೋತಾ ಇದ್ದೀನಿ ಕೂತ್ಕೊಂಡು. ಯಾಕಂದ್ರೆ ನಾನು ಒಬ್ಬಳೇ ಸುಲಿದೆ ಕೂತ್ಕೊಂಡು, ಇವ್ರು ಎಲ್ಲರೂ ಸುಲಿಯೋದಿಲ್ಲ, ಹುಳ ಇರುತ್ತೆ ಹಂಗೆ ಹಿಂಗೆ ಅಂತಾರೆ. ಹೇಳ್ಬೇಕಾದ್ರೆ ಒಂದು ಹುಳ ಕೂಡ ಇರಲಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಅವರೆಕಾಯಿನ. ಸುಲಿಯೋಕ್ಕೆ ನಾಟಕ ಆಡ್ತಾರೆ ಅಷ್ಟೇ ಅವರು.
ಈ ವಿಡಿಯೋ ಕೊನೆಯಲ್ಲಿ ಒಂದು 4 ಮಾತುಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ ನನಗೆ ಈಗ ಸಬ್ಸ್ಕ್ರೈಬರ್ ಬಂದು 4,500 ಆಗಿದ್ದಾರೆ. ಇದು ಅನ್ನಿಸ್ಬೋದು ಇದೇನೋ ತುಂಬ ಚಿಕ್ಕ ವಿಷಯ ಅಂತ ಹೇಳ್ಬಿಟ್ಟು, ಆದರೆ ಇದು ಹೇಳಬೇಕಾದ್ರೆ ನಮಗಿದು ತುಂಬ ದೊಡ್ಡ ವಿಷಯನೇ. ಯಾಕಂದರೆ ನಾನು ಏನೂ ಗೊತ್ತಿಲ್ಲದಲ್ಲೇ ಯೂಟ್ಯೂಬಿಗೆ ಬಂದವಳು. ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬ್ ಅನ್ನೋದು ಏನು ಅಂತಲೇ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಲ್ಲ ಬಂದು ಹಂತವಾಗಿ ಸ್ವಲ್ಪ ಕಲಿತು ಇವತ್ತು 4,500 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ನಿಜವಾಗ್ಲೂ ನನಗದು ತುಂಬ ಖುಷಿ ಪಡುವಂಥ ವಿಚಾರ ಹೇಳಬೇಕಂದ್ರೆ. ಮತ್ತು ಏನಂದರೆ ನಾನು ಈ ನಡುವೆ ಸರಿಯಾಗಿ ಅಂದರೆ ವೀಡಿಯೋಸ್ಗಳು ಹಾಕ್ತಾಯಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಹುಷಾರಿಲ್ದಿರೋದ್ರಿಂದ ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವು ವ್ಯಾಪಾರಕ್ಕೆ ಹೋದರೆ ಹಳ್ಳಿ ಕಡೆ ಎಲ್ಲ ಹೋಗ್ತೀವಿ, ವೀಡಿಯೋಗಳು ಮಾಡ್ಕೊಬರ್ತೀವಿ. ಮನೇಲಿರೋದ್ರಿಂದ ಎಲ್ಲೂ ಹೋಗ್ತಾಯಿಲ್ಲ. ಹಾಗಾಗಿ ಮನೇಲಿ ಇನ್ನೇನು ನಾವು ಹುಷಾರಿಲ್ದಿರೋದು ನಮ್ಮ ಅಮ್ಮನೇ ಎಲ್ಲ ಕೆಲಸ ಮಾಡುತ್ತೆ. ಹಾಗಾಗಿ ಅಷ್ಟೊಂದೇನು ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ. ಮತ್ತು ಏನು ಅಂದರೆ ಇದು ಹೇಳಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ಇಲ್ಲಿ ಬೆಳೆಯೋರನ್ನ ನಿಜವಾಗ್ಲೂ ಬೆಳೆಯೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಹೇಳ್ಬೇಕಾದ್ರೆ ತುಂಬ ಟಾರ್ಗೆಟ್ ಮಾಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾವೇನು ಅವ್ರು ತಿಂದಿದ್ದೀವಿ ಋಣ ಅಂತ ನನಗಂತೂ ಗೊತ್ತಿಲ್ಲ. ನನ್ನನ್ನು ಮಾತ್ರ ತುಂಬ ಇದು ಮಾಡ್ತಾರೆ. ಅದೇನು ಮಾಡಿದ್ದೀನಿ ನಾನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾವೆಲ್ಲೋ ಕೂಲಿನಹಳ್ಳಿ ಮಾಡ್ಕೊಂಡು ತಿನ್ನುವಂಥ ಜನ. ಹಂಗಾದ್ರೆ ನಾವು ಯೂಟ್ಯೂಬ್ ಮಾಡೋದೇ ತಪ್ಪಾ ಇವ್ರ ಪ್ರಕಾರ? ಹಂಗಾದ್ರೆ ಯಾರು ಬಡವ್ರು ಯೂಟ್ಯೂಬೇ ಮಾಡಬಾರ್ದಾ? ನಾನು ಏನು ಅವ್ರಿಗೆ ಮಾಡಿದ್ದೀನಿ ಅನ್ಯಾಯ ಅಂತಲೇ ನಮಗೆ ಗೊತ್ತಿಲ್ಲ. ಆದ್ರೂ ಯಾರೇ ಆಗಿರಲಿ ಹೆಣ್ಮಕ್ಳಿಗೆ ದಯವಿಟ್ಟು ತೊಂದರೆ ಕೊಡೋಕೆ ಹೋಗಬೇಡಿ. ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಯೂಟ್ಯೂಬ್ ಮಾಡೋಕ್ಕೆ ಬರ್ತೀವಿ. ನಮ್ಮ ಕಷ್ಟ ನಮಗೆ ಇರುತ್ತೆ. ನಾವು ಬೇರೆಯವರಷ್ಟು ಆರಾಮಾಗಿರ್ತಿದ್ರೆ ನಾವಿಲ್ಲಿ ಬಂದು ಇಷ್ಟೆಲ್ಲ ಎಲ್ಲರ ಹತ್ರ ಇದು ಮಾಡ್ಕೊಂಡು ಇರೋಕ್ಕೆ ಹೋಗ್ತಿರ್ಲಿಲ್ಲ. ಯಾರು ಅಷ್ಟೇ, ಯಾರಿಗೂ ದಯವಿಟ್ಟು ತೊಂದರೆ ಕೊಡಬೇಡಿ. ಅವ್ರವ್ರ ಕಷ್ಟ ಏನೇನಿರುತ್ತೋ ಏನೋ ಗೊತ್ತಿಲ್ಲ. ಆದ್ರೂ ನೀವು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನೋ ನಿಮಗೆ ಖುಷಿ ಸಿಗ್ತಾಯಿದೆ, ನೀವು ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಆದರೂ ಒಂದು ಮಾತು ಹೇಳ್ಬೇಕು, ನಾನು ಯಾರಿಗೂ ಹೆದರ್ಕೊಂಡು ನಾವು ಬಿಟ್ಟು ಹೋಗಲ್ಲ. ನಾನು ಇಲ್ಲಿ ಬಂದಿರೋದೇ ನಾವು ಕಷ್ಟಪಡಬೇಕು ಅಂತಲೇ ಬಂದಿರೋದು. ನಾನು ಈಗಲೂ ವೀಡಿಯೋಗಳು ಮಾಡ್ತೀನಿ, ಮುಂದಕ್ಕೂ ವೀಡಿಯೋಗಳು ಮಾಡ್ತೀನಿ. ನಾನು ಹೇಳ್ತಿಲ್ವೋ 10 ಜನನೇ ನೋಡಲಿ, ನಾವು ವೀಡಿಯೋ ಮಾಡೋದಂತೂ ಬಿಡೋದಿಲ್ಲ, ಅದು ಮಾತ್ರ ನಿಜ. ಆದ್ರೂ ಅದೇನೋ ಹೇಳ್ತಾರಲ್ಲ, ಬಡವ್ರ ಮೇಲಲ್ಲ ನಿಮ್ಮಂಥವ್ರ ಕೋಪ ಎಲ್ಲ. ನಿಮ್ಮ ವಿರುದ್ಧ ನಿಂತ್ಕೊಂಡು ಜಗಳ ಆಡ್ತಾರಲ್ಲ ಅಂಥವ್ರ ಹತ್ರ ನೀವು ಕೋಪ ತೋರಿಸ್ಬೇಕು. ಎಲ್ಲರ ಮೇಲೆಲ್ಲ ಕೋಪ ತೋರಿಸೋದು. ಹೆಣ್ಮಕ್ಳು ಏನು ಮಾಡಿರ್ತೀವಿ ನಾವು? ನೀವು ಯಾರು ಅಂತಲೇ ನಮಗೆ ಗೊತ್ತಿರೋಲ್ಲ. ಸುಮ್ಮನೆ ಏನಕ್ಕೆ ಇದು ಮಾಡ್ಕೋತೀರಾ? ಏನೋ ಮಾಡ್ಕೊಳ್ಳಿ, ಇರಲಿ, ಪರವಾಗಿಲ್ಲ. ಆದರೂ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್. ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋ ನನಗೆ ನಿಜವೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಡಾಲರ್ ಕೂಡ ಕಂಪ್ಲೀಟ್ ಆಗುತ್ತೆ. 5 ತಿಂಗಳು ಪ್ರಯತ್ನ ಸತತ. ನನ್ನದು ಚಾನಲ್ ಬಂದು ಮಾನಿಟೈಸನ್ ಆಗಿರೋದು ಫೆಬ್ರವರಿಲಿ ಮಾನಿಟೈಸನ್ ಆಗಿರೋದು. ಇನ್ನು 5 ತಿಂಗಳಾಯಿತು. ಇನ್ನೊಂದು ಸ್ವಲ್ಪ ದಿನ ಅಂದರೆ ನನಗೆ ಹುಷಾರಿಲ್ಲ ಅಂದರೆ ಇಷ್ಟೊತ್ತಿಗೆ ಎಲ್ಲ ಚೆನ್ನಾಗಿರ್ತೀರ ಕಂಪ್ಲೀಟ್ ಮಾಡ್ಕೋತಿದ್ದೆ. ನಾನು ಹೇಳ್ಬೇಕಂದ್ರೆ ತೀರಾ ನನಗೆ ಅಷ್ಟೊಂದು ಲೈವ್ ಮಾಡಿದ್ರು ಅಷ್ಟೊಂದು ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅದು ಕಂಪ್ಲೀಟ್ ಆಗಿಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಕಂಪ್ಲೀಟ್ ಆಗೋದು. ಫುಲ್ಲು ಡಾಲರ್ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಹೇಗಿತ್ತು ಈ 5 ತಿಂಗಳು ಅಂದರೆ ಈ 1 ವರ್ಷ ಯೂಟ್ಯೂಬ್ ಶುರು ಮಾಡಿ 1 ವರ್ಷ ಏನು ಗೊತ್ತಿಲ್ಲದಲೇ ನಾವಿಲ್ಲಿ ಬಂದು ಹೇಗೆ ಎಲ್ಲನೂ ಕಲಿತು ಇದು ಮಾಡ್ದು ಅಂತ ಹೇಳ್ಬಿಟ್ಟು. ಅಂದರೆ ನಾಳೆ ದಿವಸ ನಮಗಿಂತ ಗೊತ್ತಿಲ್ಲದಿರೋರು ತುಂಬ ಜನ ಬರ್ತಾರೆ ವೀಡಿಯೋ ಮಾಡೋದಕ್ಕೆ. ಅವ್ರಿಗೂ ತುಂಬ ಸಹಾಯ ಆಗುತ್ತೆ. ಅಂದರೆ ನಾವು ಯಾವ್ಯಾವ ಥರ ಮಾಡ್ದೋ, ಹೇಗೆ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಅನ್ಕೋಬೋದು, ಇವಳಿಗೆ ಏನಿಷ್ಟು ಗೊತ್ತು ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿರೋದು, ನಮಗಾಗಿರೋ ಅನುಭವಗಳನ್ನು ನಾವು ಹೇಳ್ಕೊಂಡಾಗ ಅವ್ರಿಗೂ ಏನೋ ಒಂದು ಐಡಿಯಾ ಬರುತ್ತೆ. ಓ ಹಾಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಂದರೆ ಗೊತ್ತಿಲ್ಲ, ನಮಗಾಗಿರೋ ಅನುಭವಗಳನ್ನು ನಾವು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡಾಲರೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ವೀಡಿಯೋ ಮಾಡಿ ಪ್ರತಿಯೊಂದನ್ನು ನಾನು ಹೇಳ್ಕೊತೀನಿ. ನಾನು ಹೋದ ಸರಿ ಪಿನ್ ಬಂದಾಗಲೇ ವೀಡಿಯೋ ಮಾಡಬೇಕಿತ್ತು. ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅವತ್ತು. ಅಂದರೆ ಕಾರಣಾಂತರಗಳಿಂದ ವೀಡಿಯೋ ಮಾಡಿಲ್ಲ ಅಷ್ಟೇ. ಮಾಡಲೇಬಾರ್ದು ಅಂತೇನಲ್ಲ, ಕಾರಣಾಂತರಗಳಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಅವನ್ನೆಲ್ಲನೂ ನಾನು ನನ್ನ ಡಾಲರ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಜವಾಗ್ಲೂ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವುದು ಮುಚ್ಚಿಡೋದಿಲ್ಲ. ಹೇಗಿತ್ತು ನಮ್ಮ ಜರ್ನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ಇಷ್ಟೇ. ನನಗೆ ಈಗ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಹೇಳ್ಬೇಕಂದ್ರೆ ಲೋ BP ಆಗಿದೆ. ಹಾಗಾಗಿ ನೋಡಿ ಕೈಯೆಲ್ಲ ಹೇಗೆ ವೈಬ್ರೇಟ್ ಆಗುತ್ತೆ ಗೊತ್ತಾ. ಮತ್ತು ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.